everyone fine. ಇನ್ನು ಮೈಸೂರಿನ ಮುಡಾದಲ್ಲಿ 50-50 ಹಗರಣ ಹೊರ ಬಂದಿದ್ದು ಈಗ ಮಹತ್ತರವಾದಂತಹ ಬೆಳವಣಿಗೆಗಳು ಆರಂಭ ಆಗಿದೆ. ಕಾನೂನು ಬಾಹಿರವಾಗಿ ಖಾತೆ ಕಂದಾಯವನ್ನ ಮುಡಾ ಇಲಾಖೆ ಈಗ ಸಂಪೂರ್ಣವಾಗಿ ನಿಲ್ಲಿಸಿದೆ. ನಗರಾಭಿವೃದ್ಧಿ ಕಾಯ್ದೆಯ ಪ್ರಕಾರ ಕೆಲಸ ಮಾಡೋದಕ್ಕೆ ಅಂತ ಜಿಲ್ಲಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಸೂಚನೆ ಕೊಟ್ಟಿದ್ದಾರೆ. ನಗರಾಭಿವೃದ್ಧಿ ಇರೋದು ಯಾಕೆ? ನಗರಾಭಿವೃದ್ಧಿ ಕಾಯ್ದೆಯ ಪ್ರಕಾರವಾಗಿ ನೀವು ಕೆಲಸ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಕಾನೂನು ವಿರುದ್ಧವಾಗಿ ಮಾಡ್ತಾ ಇದ್ದಂತಹ ಖಾತೆ ಅಂದರೆ ಕಾನೂನಿನ ವಿರುದ್ಧವಾಗಿ ಖಾತೆ ಮಾಡಲಾಗ್ತಾ ಇತ್ತು. ಕಂದಾಯವನ್ನು ಕೂಡ ರದ್ದುಪಡಿಸಲಾಗಿದೆ. ನಗರಾಭಿವೃದ್ಧಿ ಕಾಯ್ದೆಯ ಪ್ರಕಾರ ಮುಡಾದಲ್ಲಿ ಖಾತೆ ಕಂದಾಯವನ್ನ ಮಾಡಲಾಗ್ತಾ ಇತ್ತು. ಆದರೆ ಈಗ ಮಾಡುವಂತಿಲ್ಲ, ಆ ರೀತಿಯಾಗಿ ಮಾಡೋ ಹಾಗಿಲ್ಲ. ಆದರೂ ಕೂಡ ಮುಡಾದಲ್ಲಿ ಕಂದಾಯ ಖಾತೆಗಳನ್ನು ಮಾಡಲಾಗ್ತಾ ಇತ್ತು. ಖಾತೆ ಕಂದಾಯಗಳನ್ನು ಅಧಿಕಾರಿಗಳು ಮಾಡ್ತಾ ಇದ್ರು. ಆಯಾ ವ್ಯಾಪ್ತಿಯ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ಗೆ ಈಗ ಅಧಿಕಾರ ಹಸ್ತಾಂತರ ಮಾಡಲಾಗ್ತಾ ಇದೆ. ಕೇವಲ ಸೆಂಟ್ರಲೈಸ್ ಮಾಡಿ ಅಲ್ಲೇ ಬಂದು ಮಾಡಿಸ್ಕೊಳ್ಳುವ ರೀತಿಯಲ್ಲಿ ಮಾಡಲಾಗ್ತಾ ಇತ್ತು. ಈಗ ಹಾಗೆ ನಡೆಯೋದಿಲ್ಲ. ಕಾನೂನು ಪ್ರಕಾರ ಯಾವ ರೀತಿಯಾಗಿ ಮಾಡಬೇಕು ಆ ರೀತಿ ಆಗಬೇಕು ಅಂತ ಇದನ್ನು ಈಗ ವಿಸ್ತರಣೆ ಮಾಡುವಂತಹ ಕೆಲಸಕ್ಕೆ ಜಿಲ್ಲಾಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ಆಯಾ ವ್ಯಾಪ್ತಿಯಲ್ಲಿ ಇದೆಲ್ಲವನ್ನು ಕೂಡ ಹಸ್ತಾಂತರ ಮಾಡೋದಕ್ಕೆ ಜಿಲ್ಲಾಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಖಾತೆ ಕಂದಾಯ ಮಾಡೋದಕ್ಕೆ ಹಸ್ತಾಂತರ ಮಾಡಲಾಗ್ತಾ ಇದೆ. ಪ್ರಕ್ರಿಯೆ ಆರಂಭ ಮಾಡೋದಕ್ಕೆ ಕೂಡ ಈಗ ಮುಂದಾಗಲಾಗ್ತಾ ಇದೆ. ಮುಡಾ ಸೈಟ್ಗಳ ಖಾತೆ ಕಂದಾಯ ಮಾಡೋದಕ್ಕೆ ಸ್ಥಳೀಯ ಸಂಸ್ಥೆಗಳಿಗೆ ಈಗ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಮುಡಾದಲ್ಲಿ ಇಷ್ಟು ದಿನ ಖಾತೆ ಕಂದಾಯ ಮಾಡಲಾಗ್ತಾ ಇತ್ತು. ಖಾತೆ ಕಂದಾಯ ಸೇರಿ ಇತರ ಸೇವೆಗಳನ್ನು ಇನ್ನು ಮುಂದೆ ಸ್ಥಗಿತ ಮಾಡಲಾಗುತ್ತೆ. ಭ್ರಷ್ಟಾಚಾರ ತೀವ್ರವಾಗಿ ನಡೀತಾ ಇದೆ ಅನ್ನೋ ಆರೋಪ ಕೇಳಿಬರ್ತಾ ಇತ್ತು. ಮುಡಾ ಮೇಲೆ ಒಂದು ರೀತಿಯಾಗಿ ಕಪ್ಪು ಚುಕ್ಕೆಯಾಗಿ ಇದು ಪರಿಣಮಿಸ್ತಾ ಇತ್ತು. ಬೇಕಾಬಿಟ್ಟಿಯಾಗಿ ದುಡ್ಡು ಪಡ್ಕೊಳ್ತಾರೆ. ಯಾರಿಗೆ ಬೇಕು ಅವರಿಗೆ ಖಾತೆ ಕಂದಾಯ ಮಾಡಿಕೊಡ್ತಾ ಇದ್ದಾರೆ, ಯಾರಿಗೆ ಬೇಡ ಅವ್ರನ್ನ ಬಿಡುತ್ತಾ ಇದ್ದಾರೆ. ಈ ರೀತಿಯಾಗಿ ಬಹುದೊಡ್ಡದಾಗಿ ಒಂದು ಭ್ರಷ್ಟಾಚಾರ ನಡೀತಾ ಇದೆ. ಇದು ಒಂದು ರೀತಿಯಾಗಿ ಮುಡಾಗೆ ಕಪ್ಪು ಚುಕ್ಕೆಯಾಗಿ ಪರಿಣಮಿಸ್ತಾ ಇದೆ ಅನ್ನುವಂತಹ ಒಂದು ಆರೋಪ ಕೂಡ ಕೇಳಿಬರ್ತಾ ಇತ್ತು. ಸಾರ್ವಜನಿಕರಿಂದ ನಿರಂತರವಾಗಿ ಟೀಕೆಗೂ ಕೂಡ ಇದು ಕಾರಣವಾಗ್ತಾ ಇತ್ತು. ಈಗ ಜಿಲ್ಲಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಂಡಿದ್ದಾರೆ. ಖಾತೆ ಕಂದಾಯ ಸೇರಿ ಇತರ ಸೇವೆಗಳು ಏನು ನಡೀತಾ ಇತ್ತು ಎಲ್ಲವನ್ನೂ ಕೂಡ ಸ್ಥಗಿತ ಮಾಡಿ ಅದನ್ನು ವಿಸ್ತರಣೆ ಮಾಡೋದಕ್ಕೆ, ಅಂದರೆ ಆಯಾ ಭಾಗದಲ್ಲಿ ಅದನ್ನು ವಿಸ್ತರಣೆ ಮಾಡೋದಕ್ಕೆ ಅಂತ ಜಿಲ್ಲಾಧಿಕಾರಿಗಳು ಈಗ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಈವರೆಗೆ ನಡೀತಾ ಇದ್ದಂತಹ ಒಂದು ಅಕ್ರಮ ಏನಿತ್ತು ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳುವಂತಹ ಸಾಧ್ಯತೆ ಇದೆ. ಏನೇ ಮಾಡಿದ್ರೂ ಕೂಡ ಕಾನೂನು ಪ್ರಕಾರ ಆಗಬೇಕು. ಕಾನೂನು ಪ್ರಕಾರ ಎಲ್ಲವೂ ಕೂಡ ಆಗಬೇಕು. ಕಾನೂನು ಬಾಹಿರವಾಗಿ ಯಾವುದೇ ಕೆಲಸಗಳು ನಡೆಯದಂತೆ ಎಲ್ಲದಕ್ಕೂ ಕೂಡ, ಅಂದರೆ ಎಲ್ಲ ಅಕ್ರಮಗಳಿಗೂ ಕೂಡ ಫುಲ್ ಸ್ಟಾಪ್ ಇಡೋದಕ್ಕೆ ಈಗ ಜಿಲ್ಲಾಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಯಾಕಂದರೆ ಮುಡಾ ಒಂದು ಪ್ರಕರಣ 50-50 ಪ್ರಕರಣ ಹೊರ ಬಂದಿದ್ದು. ಇದಾದ ನಂತರ ಇಡೀ ರಾಜ್ಯದಾದ್ಯಂತ ಮುಡಾದ ಹೆಸರು ಮಣ್ಣು ಪಾಲಾಗೋಯಿತು. ಮುಡಾಗೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಾದ್ಯಂತ ಅನೇಕ ಟೀಕೆ, ಟಿಪ್ಪಣಿಗಳು, ಚರ್ಚೆಗಳು ಎಲ್ಲವೂ ಕೂಡ ಆಗೋಯಿತು. ಈ ನಡುವೆ ಈಗ ಕಠಿಣ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪುನೀತ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುನೀತ್, ಮುಡಾ ಪ್ರಕರಣ ಹೊರ ಬಂದಿದ್ದು ಈಗ ಮಹತ್ತರ ಬೆಳವಣಿಗೆಗಳು ಆಗೋದಕ್ಕೆ ನಿರ್ಧಾರ ಆಗಿದೆ. ಖಾತೆ ಕಂದಾಯ ಸೇರಿ ಇತರ ಸೇವೆಗಳನ್ನು ಸ್ಥಗಿತ ಮಾಡಿ ಅದನ್ನು ಆಯಾ ಭಾಗಗಳಿಗೆ ನೀಡೋದಕ್ಕೆ ಮುಂದಾಗಲಾಗ್ತಾ ಇದೆ. ಜಿಲ್ಲಾಧಿಕಾರಿಗಳು ಏನೆಲ್ಲ ಸೂಚನೆ ಕೊಟ್ಟಿದ್ದಾರೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಈಗಾಗಲೇ ಮೂಡಾದಲ್ಲಿ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಈ ಒಂದು ತನಿಖೆಯ ಸಂದರ್ಭದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಏನು ಕಾನೂನು ಬಾಹಿರವಾಗಿ ಖಾತೆ ಕಂದಾಯಗಳನ್ನ ನಿಲ್ಲಿಸ್ತಕ್ಕಂತ ಒಂದು ಕೆಲಸ ಏನೀಗಾಗಿದೆ. ಜೊತೆಗೆ ಈ ಒಂದು ಮೂಡ ಅಕ್ರಮದ ಒಂದು ಆರೋಪ ಏನ್ ಕೇಳಿ ಬಂತು, ತನಿಖೆ ಆಗುವಂತಹ ವಾತಾವರಣ ನಿರ್ಮಾಣವಾಯಿತು. ಆಗ ಸಾರ್ವಜನಿಕರ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸ್ಥಗಿತವಾದವು. ಇದರಿಂದಾಗಿ ಸಾಕಷ್ಟು ಸಮಸ್ಯೆಯನ್ನ ಸಾರ್ವಜನಿಕರು ಎದುರಿಸ್ತಾ ಇದ್ರು. ಹೀಗಾಗಿ ಕಾನೂನು ಬಾಹಿರವಾಗಿ ಖಾತೆ ಕಂದಾಯವನ್ನ ನಿಲ್ಲಿಸ್ತಕ್ಕಂಥ ಒಂದು ಕೆಲಸವನ್ನ ಮೂಡ ಮಾಡಿದ್ರೆ, ಈಗ ನಗರಾಭಿವೃದ್ಧಿ ಕಾಯ್ದೆಯ ಪ್ರಕಾರ ಕೆಲಸವನ್ನ ಮಾಡ್ಲಿಕ್ಕೆ ಡಿಸಿ ಸೂಚನೆಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನು ಮೂಡಾದಲ್ಲಿ ಮಾತ್ರ ನಗರಾಭಿವೃದ್ಧಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದನ್ನ ಯಾವುದೇ ರೀತಿಯಾದಂತಹ ಖಾತೆ ಕಂದಾಯಗಳನ್ನ ಮಾಡುವಂತಿಲ್ಲ. ಜೊತೆಗೆ ಈ ತರದನ್ನ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳು ಕೂಡ ಆಗಾಗ ಆಗ್ತಾ ಇರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಕಾರ್ಪೊರೇಷನ್ ಇರ್ಬೋದು, ನಗರಸಭೆ ಇರ್ಬೋದು, ಪುರಸಭೆ ಇರ್ಬೋದು, ಜೊತೆಗೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಈ ಒಂದು ಖಾತೆ ಕಂದಾಯಗಳ ಕೆಲಸ ಕಾರ್ಯಗಳೇನಿರ್ತವೆ ಇವೆಲ್ಲವನ್ನು ಕೂಡ ಅಲ್ಲಿಗೆ ಹಸ್ತಾಂತರ ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡ್ಲಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈಗಾಗಲೇ ಮೂಡಾದಲ್ಲಿ
ದಾಖಲೆಗಳ ಪ್ರಕರಣ ಇರಬಹುದು, ಜೊತೆಗೆ ಇಲ್ಲಿ ಪ್ರಭಾವಿಗಳಿಂದ ನಿವೇಶನಗಳನ್ನ ಪಡೆದುಕೊಂಡಿದ್ದಾರೆ ಅನ್ನೋ ಆರೋಪ ಇರಬಹುದು, ಇದೆಲ್ಲವೂ ಕೂಡ ಇರತಕ್ಕಂಥದ್ದು. ಹೀಗಾಗಿ ಇದರ ನಡುವೆ ಈ ತರದ ಈ ಖಾತೆ ಕಂದಾಯದ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಮರ್ಪಕವಾಗಿ ಸಾಗೋದಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಆಯಾ ಪುರಸಭೆ ಇರ್ಬೋದು, ನಗರಸಭೆ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಆ ಒಂದು ವ್ಯಾಪ್ತಿಗೆ ಈ ಎಲ್ಲಾ ಕೆಲಸ ಕಾರ್ಯಗಳನ್ನ ಹಸ್ತಾಂತರ ಮಾಡತಕ್ಕಂಥ ಒಂದು ಮಾಡುವ ಮುಖಾಂತರ ಇಲ್ಲಿ ಆ ಎಲ್ಲಾ ಪ್ರಕ್ರಿಯೆಗಳು ಆರಂಭವಾಗುವಂತಹ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಸೂಚನೆಯನ್ನು ಕೊಟ್ಟಲಾಗಿರ್ತಕ್ಕಂಥದ್ದು. ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ.